ಮಳೆ ಬಂದ್ರೆ ಸಾಕು ಯಮನಂತೆ ಕಾಣುತ್ತೆ ಈ ಹಳ್ಳ. ಮಳೆಗಾಲದಲ್ಲಿ ಹಳ್ಳ ದಾಟಬೇಕು ಅಂತಂದ್ರೆ ಹರಸಾಹಸ ಪಡಬೇಕು, ಕಷ್ಟ ಪಡಬೇಕು ಅಂತ ಪರಿಸ್ಥಿತಿ ಇದೆ. ಧಾರವಾಡದ ಕಟ್ಟಿ ಹಳ್ಳ ಅಂತಂದ್ರೆ ಮಳೆಗಾಲ ಸಂದರ್ಭದಲ್ಲಿ ಆ ಸುತ್ತಮುತ್ತ ಜನರಿಗೆ ಒಂಥರ ಡೇಂಜರ್ ಹಳ್ಳ ಆಗಿದೆ. ಮಳೆ ಬಂದ್ರೆ ಸಾಕು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗ್ಬಿಡುತ್ತೆ. ಹಳ್ಳ ದಾಟದೆ ಒಂದು ದೊಡ್ಡ ಸಾಹಸ ಮಾಡ್ದಂಗೆ. ಬೆಣ್ಣೆಹಳ್ಳದ ಉಪಹಳ್ಳ ಈ ಕಟ್ಟಿ ಹಳ್ಳ. ಕುಂದಗೋಳ ತಾಲೂಕಿನಲ್ಲಿದೆ ಈ ಹಳ್ಳ. ಹಂಚಿನಾಳ ದೇವನೂರು ನಡುವಿನ ಹಳ್ಳ ಇದು. ಮಳೆಗಾಲದಲ್ಲಿ ಹಳ್ಳ ದಾಟದ ಕಷ್ಟ. ಇದು ಬೆಣ್ಣೆಹಳ್ಳದ ಉಪಹಳ್ಳ ಆಗಿದೆ. ಕುಂದಗೋಳ ತಾಲೂಕಿನಲ್ಲಿದೆ ಈ ಹಳ್ಳ. ಪ್ರತಿ ಮಳೆಗೂ ಉಕ್ಕಿ ಹರಿತಾ ಇದೆ ಈ ಹಳ್ಳ. ಕಳೆದ ವರ್ಷ ಟ್ರ್ಯಾಕ್ಟರ್ ಮುಗಿಚ್ ಬಿದ್ದಿತ್ತು. ಪರಿಣಾಮ ಓರ್ವ ವ್ಯಕ್ತಿಯ ಸಾವಾಗಿತ್ತು. ಮಳೆ ಜೋರಾಗಿ ಬಂದ್ರೆ ಹಳ್ಳದ ರಸ್ತೆ ಸಂಪೂರ್ಣವಾಗಿ ಸ್ಥಗಿತವಾಗುತ್ತೆ. ಅಲ್ಲಿ ಓಡಾಟ ನಡೆಸೋಕೆ ಆಗಲ್ಲ ಅಂತ ಪರಿಸ್ಥಿತಿ. ಅದಕ್ಕೆ ಆ ಸುತ್ತಮುತ್ತ ಸಂಚಾರ ಮಾಡೋರು ಕೇಳ್ತಿರೋದು ದಶಕಗಳಿಂದ ಒಂದು ಸಣ್ಣ ಬ್ರಿಡ್ಜ್ ಮಾಡಿಕೊಡಿ, ನಮಗೆ ಮಳೆಗಾಲ ಸಂದರ್ಭದಲ್ಲಿ ಹಳ್ಳ ದಾಟಕ್ಕೆ ಕಷ್ಟ ಆಗುತ್ತೆ, ಮತ್ತೆ ಜಾಸ್ತಿ ಮಳೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ನೆರೆ ಪರಿಸ್ಥಿತಿ ಇದ್ರೆ ನಮ್ಗೆ ಹಳ್ಳ ದಾಟಕ್ಕೆ ಕಷ್ಟ ಆಗುತ್ತೆ, ಸೊ ಒಂದು ಸಣ್ಣ ಬ್ರಿಡ್ಜ್ ಮಾಡಿಕೊಡಿ ಅಂತ ಒತ್ತಡ ಹಾಕ್ತಾ ಇದ್ದಾರೆ. ಕಡೆ ಪಕ್ಷ ಪೈಪ್ ಹಾಕಿ ಅಂತ ಜನ ಹೇಳ್ತಾ ಇದ್ದಾರೆ. ಹಳ್ಳ ದಾಟ ಓಡಾಡೋದಕ್ಕೆ ರೈತರು ಕಷ್ಟಪಡ್ತಾ ಇದ್ದಾರೆ. ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ನೋಡಿ, ಇದು ಕುಂದಗೋಳ ಜನರಿಗೆ ಸಂಕಷ್ಟವನ್ನ ತಂದಿರುವಂತ ಹಳ್ಳ. ಈಗ ಬೇಸಿಗೆಗಾಲದಲ್ಲಿ ಏನು ಸಮಸ್ಯೆ ಆಗಲ್ಲ, ಆದ್ರೆ ಮಳೆಗಾಲ ಬಂತು ಅಂತಂದ್ರೆ ಹಳ್ಳ ದಾಟ ಕಷ್ಟ ಆಗ್ತಿದೆ ಜನರಿಗೆ. ಧಾರವಾಡದಲ್ಲಿ ಇದೆ, ಕುಂದಗೋಳದಲ್ಲಿ ರೈತರಿಗೆ ಜಮೀನಿಗೆಲ್ಲ ಓಡಾಡಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಒಂದು ಪೈಪ್ ಹಾಕೊಡಿ ಅಟ್ಲೀಸ್ಟ್ ಫಸ್ಟಿಗೆ, ಆಮೇಲೆ ಒಂದು ಸಣ್ಣ ಬ್ರಿಡ್ಜ್ ನಿರ್ಮಿಸ್ಕೊಡಿ ಅಂತೇಳಿ ಸಾಕಷ್ಟು ವರ್ಷಗಳಿಂದ ರೈತರು ಒಂದು ಮನವಿ ಮಾಡ್ತಾ ಇದ್ರು. ಕೂಡ ಈ ಬಗ್ಗೆ ಅಧಿಕಾರಿಗಳು ಅಥವಾ ಸರ್ಕಾರ ತಲೆ ಕೆಡಿಸ್ಕೊಂಡಿಲ್ಲ. ಈ ಬಗ್ಗೆ ಅಲ್ಲಿ ಸಂಚಾರ ಮಾಡೋರು ಯಾವ ಥರ ಕಷ್ಟಪಡ್ತಾ ಇದ್ದಾರೆ, ಏನು ಹೇಳ್ತಾರೆ ಕೇಳೋಣ. ಸರ್, ಇದು ಮಳೆಗಾಲದಾಗ ರೀ ಇದು ಭಾಳ ಸೆಳವು ಬರ್ತದೆ ಸರ್. ಹಳ್ಳ ಇದು ತುಂಬ ಬಂತಂದ್ರೆ ಬ್ರಿಡ್ಜ್ ಇಲ್ಲಲ್ರಿ, ಇಲ್ಲಿ ಬೈಕ್ ಗೀಕ್ ಹೋಗಕ್ಕೆ ಬರೋದಿಲ್ಲ, ಜನರು ಅಡ್ಡಾಡಕ್ಕೆ ಬರೋಂಗಿಲ್ಲ ರೀ. ಸುತ್ತಮುತ್ತಲ ಇಲ್ಲಿ ಹೊಲಾಗಿಲ್ಲ ಅದಾವ, ರೈತರಿಗೆ ಅಡ್ಡಾಡಕ್ಕೆ ಬರೋದಿಲ್ಲ ರೀ. ಹಳ್ಳ ಬಂತಂದ್ರೆ ಆ ಕಡೆ ಇದ್ರೆ ಆ ಕಡೆ, ಈ ಕಡೆ ಇದ್ರೆ ಈ ಕಡೆ ಸರ್. ಇವ್ರು ಯಾರು ಏನು ಕೆಲಸ ಮಾಡ್ಕೊಂಡು ಮತ್ತು ಇದು ಇಲ್ಲೇ ಒಂದು 10 ಹೆಜ್ಜೆ ಹೊಲ ಅದಾವ ಅಂದ್ರೆ ಈ ಹಳ್ಳ ದಾಟಿ ಬರ್ಬೇಕಂದ್ರೆ 8 ಕಿಲೋಮೀಟ್ರ್ ಊರು ಬೇರೆ ಊರ ಮ್ಯಾಗ ಆಶೇಷ್ ಬಂದು ಅವ್ರ ಹೊಲದ ಬಾಳೆ ಮಾಡ್ಕೋಬೇಕ್ರಿ ರೈತರು. ಮತ್ತು ಬೈಕ್ ಗೀಕ್ ಬಂದು ಅಂದ್ರೆ ಸರ ಅವ್ರಿಗೆ ಗೊತ್ತಾಗೋದಿಲ್ಲ ಸರ್. ನಾರ್ಮಲ್ ಹಳ್ಳ ಐತೆ ಅಂತ ಬಂದು ಸಿಕ್ಕೊಂಡು ಬಿದ್ದು ಎಲ್ಲ ಭಾಳ ಅನಾಹುತ ಆಗ್ಯಾವ ಸರ್. ಮತ್ತು ಹೊಳ್ಳಿ ಲಾಸ್ಟ್ ಟೈಮ್ ಈಗ ಒಂದು 6 ತಿಂಗಳು ತಿಂದ್ರಿ ಮಳೆಗಾಲದಾಗ ಟ್ರ್ಯಾಕ್ಟ್ರು ಸತಿ ಪಲ್ಟಿಯಾಗಿ ಒಬ್ಬ ಸತ್ತ ಒಂದು ಸರ್ ಇಲ್ಲಿ. ಅದಕ್ಕೆ ಹಂಗಂತೂ ನಾರ್ಮಲ್ ಹಳ್ಳ ಬಂದಾಗಂತೂ ಪ್ರತಿನಿತ್ಯನೂ ಆಕ್ಸಿಡೆಂಟು, ಅವ್ರು ಬಿತ್ತಾರೆ ಇವ್ರು ಬಿತ್ತಾರೆ ಅಂತ ಸುದ್ದಿ ಕೇಳೋದಾರಿ. ಇಲ್ಲೆಲ್ಲ ಬಂದು ನೋಡ್ಕೊಂತ ನಿಂತ್ರಾಕರಿ, ಅಷ್ಟು ಕೇಸ್ ಇಲ್ಲಿ ಹಾಕವ ಸರ್ ಇಲ್ಲಿ. ಇದು ಬ್ರಿಡ್ಜ್ ಆದರೆ ಸುತ್ತಮುತ್ತಲು ಕುಂದಗೋಳ ತಾಲೂಕಿನ ಜನರಿಗೆ ಭಾಳ ಅಂದ್ರೆ ಭಾಳ ಅನುಕೂಲ ಆಕತ್ರಿ. ಆದಷ್ಟು ದೊಡ್ಡ ಇದೊಂದು ಬ್ರಿಡ್ಜ್ ಆಗಿ ಶಾಶ್ವತ ಪರಿಹಾರ ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತೇವೆ ಸರ್. ರೈತರೆಲ್ಲ ಪ್ರತಿನಿತ್ಯ ಇಲ್ಲಿ ಆಜು ಬಾಜು ಹಳ್ಳಿಯವರು, ಆಮೇಲೆ ದೇವನೂರು ಬರ್ತಾವ್ರಿ, ಭೂಮಿ ಇಲ್ಲೇ ಹಂಸನಾಳದ್ದು ಬರ್ತಾವೆ, ಕಮಡೋಳಿ ಬರ್ತಾವ್ರಿ, ಎಲಿವಾಳದ್ದು ಬರ್ತಾವೆ. ಇಷ್ಟೆಲ್ಲ ರೈತರು ತಮ್ಮ ರೈತ ಸಾಗಾಣಿಕೆ ಮಾಡ್ಕೊಂಡು ಹೋಗಕ್ಕೆ ಭಾಳ ವ್ಯತ್ಯಯ ಆಕತ್ರಿ. ನಾವು ಇಷ್ಟೆಲ್ಲ ಆದ್ರೂ ಈಗ ನಮ್ಮ ರಾಜಕಾರಣಿಗಳಿಗೆ ಎಲ್ಲರಿಗೂ ತಿಳಿಸಿದ್ದೇವೆ. ಎಲ್ಲ ಮಿನಿಸ್ಟ್ರು ಬಂದಾರ, MLA ಬಂದಾರ್ರಿ, ಬಂದು ನೋಡ್ಕೊಂಡು ಇದಕ್ಕೇನೈತೆ ನಾವು ಪರಿಹಾರ ಮಾಡ್ತೇವೆ ಅಂತಾರ್ರಿ. ಆದಷ್ಟು ಲಘುವಾಗಿ ಅವ್ರು ಮಾಡೋವಲ್ರಿ. ಹೀಗಾಗಿ ನಾವು ನಿಮ್ಮ ಹತ್ರ ನಾವು ಒಂದು ಬೇಡಿಕೆ ಇಟ್ಟೇವ್ರಿ ಸರ್, ಇದನ್ನು ಶೀಘ್ರದಾಗ ಒಂದು ಸ್ವಲ್ಪ ಮಾಡಿ. ಸ್ಪಂದನೆನೇ ಇಲ್ಲ ಸರ್, ಹ್ಞೂ ಅಂತಾರೆ ಸರ್, ಅದು ಆಗೇ ಇಲ್ಲ ಸರ್. ಹೋದ ಸಾರಿ ಒಮ್ಮೆ ಹೇಳಿದ್ವಿ, ಇದಕ್ಕೆ ಸ್ವಲ್ಪ ಮ್ಯಾಗ ಕಾಂಕ್ರೀಟ್ ಮಾಡ್ಕೊಂಡು ಒಂದು 2-3 ಇಂಚ್ ಕಾಂಕ್ರೀಟ್ ಮಾಡಿ ಆಮೇಲೆ ಇದ್ರ ಮೇಲೆ ಬಿದ್ದಂಥ ಹೊಲ್ದಾನ ರವಿ ಮನೆಲ್ಲ ಸರಿಸಿ ಕ್ಲೀನ್ ಮಾಡಿ ಹೋಗ್ಬಿಟ್ರಿ. ಅದಷ್ಟೇ ರೀ ಅವ್ರು ಮಾಡೋದು, ಮತ್ತೊಂದು ಇಲ್ಲ ಸರ್. ನಮ್ಗೆ ಇಲ್ಲಿ ರೈತಾಪಿಗೂ ಸಮಸ್ಯೆ ಐತ್ರಿ ಇದು ಮಳೆಗಾಲದಾಗ ರೀ. ಮತ್ತು ನಮ್ದು ಇಲ್ಲಿ ಹಂಚನಾಳ ಗ್ರಾಮದ ಮೇನ್ ಏನು ಅಂದ್ರೆ ಸರ, ನಮಗೆ ಇಲ್ಲಿ ರುದ್ರಭೂಮಿನ ಇದೊಂದು ಪಕ್ಕಕ್ಕೆ ಐತ್ರಿ. ಆ ಟೈಮ್ದಾಗ ಏನಾರ ಈ ಹಳ್ಳಿಯಾಗ ನಮಗೆ ಸಾವು ನೋವು ಆದಾಗ ನಮಗೆ ಇಲ್ಲಿ 2-3 ದಿನಗಟ್ಟಲೆ ಇಲ್ಲಿ ದಾಟಕ್ಕೂ ಚಾನ್ಸ್ ಆಗಲ್ಲ ರೀ ಹಳ್ಳನ. ಮತ್ತು ಒಳ್ಳೆ ಹೊಲದೊಳಗೆ ಜಮೀನ್ಯಾಗ ಏನಾರ ತರು ಮಾಡು ಇದ್ವು ಅಂತಂದ್ರು ಹೋಗೋದು ಆಗಲ್ಲ ಸರ. ರುದ್ರಭೂಮಿ ಇದ್ರ ಪಕ್ಕಕ್ಕೆ ಐತಲ್ಲ ಸರ, ಇದನ್ನು ದಾಟ್ಕೊಂಡ ಹೋಗ್ಬೇಕ್ರಿ ನಾವು. ಹಂಗಾಗಿರಿ ಯಾಕೆ ಸಾವು ನೋವು ಯಾರಿಗೂ ಹೇಳಿ ಅಂತೂ ಬರಂಗಿಲ್ಲ ಸರ್, ಅವು ಮಳೆ ನೋಡಿ ಅಂತೂ ಬರಂಗಿಲ್ಲ ರೀ. ಹಂಗಾಗಿ ಇದನ್ನೊಂದು ದಯಮಾಡಿ ನೀವು ಇದನ್ನೊಂದು ನಮಗೆ ಎಲ್ಲರಿಗೆ ನಾವು ತಿಳಿಸ್ಕೊಟ್ಟೇವ್ರಿ ಮೇಲಾಧಿಕಾರಿಗಳಿಗೆ. ಯಾರು ಇದಕ್ಕೆ ಸ್ಪಂದನೆ ಮಾಡೋಲ್ಲ ಸರ. ನೀವು ದಯಮಾಡಿ ಇದನ್ನ ಒಟ್ಟು ದೌಡ್ ಮಾಡಿ ಕೊಡ್ಬೇಕಂತ ನಿಮ್ಗೊಂದು ಕೋರಿಕೆ ಇಟ್ಟೇವ್ರಿ. ನಮ್ಮ ತಾಲೂಕು ಕಚೇರಿಗೆ ಹೋಗಾಕಿರೋದು ಇದು ಒಂದು ರೋಡ್. ನಮ್ಗೆ ಈ ರಸ್ತೆ ಮುಖಾಂತರ ಹಲವಾರು ಹಳ್ಳಿ ಜನರು ಇಲ್ಲೇ ಹಸಿ ಹೋಗ್ತಾರ್ರಿ. ಮಳೆಗಾಲದಾಗ ಇಲ್ಲೇ ಒಟ್ಟು ಬಂದುಬಿಡ್ತೈತಿ, ಮಳೆ ಪ್ರಮಾಣ ಭಾಳ ಆದಾಗ ಹಳ್ಳ ಬಂದಾಗ ಇಲ್ಲೇ ಚಕಡಿ ಸದ ಹೋಗುವಂಥದ್ದು, ಎತ್ತು ಸದ ದಾಡ್ಲಂತಾಗ ಪರಿಸ್ಥಿತಿ ಉಂಟಾಕತಿ. ಅರ್ಜೆಂಟ್ ಇದ್ದಾಗ ಅಥವಾ ಈ ಯಾರ ತುಂಬ ಗರ್ಭಿಣಿಯರನ್ನಾಗಲಿ ಅಸ್ವಸ್ಥರನ್ನಾಗಲಿ ಕರ್ಕೊಂಡು ಹೋಗ್ಬೇಕಾರೆ ನಾವು ಮತ್ತು ಶೆರೆವಾಡದ ಮೇಲೆ ಕರ್ಕೊಂಡು ಹೋಗ್ಬೇಕು. ಈ ನಮ್ದು ತಾಲೂಕು ಆಸ್ಪತ್ರೆನೂ ಇಲ್ಲೇ ಐತಿ. ಆ ಕಾರಣಕ್ಕೆ ನಮ್ಗೆ ಈ ಬ್ರಿಡ್ಜ್ ಭಾಳ ಅವಶ್ಯ ಐತಿ. ಇದನ್ನೊಂದು ಬ್ರಿಡ್ಜಿಂದ ಕೆಲಸ ಮಾಡಿಕೊಡ್ಬೇಕು ಅವ್ರೆ. ಆನಂತರ ಈ ಬ್ರಿಡ್ಜಿನ ಕೆಲಸ
ಯಾರು ಇವ್ರ ಏನು ರಾಜಕೀಯ ವ್ಯಕ್ತಿಗಳು ಏನದಾರಲ್ಲ ಯಾರು ಇದನ್ನ ಸರಿಯಾಗಿ ಕ್ರಮ ಕೈಗೊಂಡಿಲ್ಲ ಇಲ್ಲಿವರೆಗೂ. ಅದಕ್ಕೆ ಈಗ ಮಾನ್ಯ ಎಮ್ ಆರ್ ಪಾಟೀಲ್ ಏನಿದಾರಲ್ಲ ಇವರು 2-3 ಸಲ ಬಂದು ವಿಸಿಟ್ ಮಾಡಿಕೊಟ್ಟು ಹೋಗ್ಯಾರ. ಅವ್ರಲಿಂದಾರ ಆಕೈತೆ ಅನ್ನುವಂಥ ಆಶ್ವಾಸನೆ ಭರವಸೆ ನಮ್ಗೆ ಐತೆ ಸರ್. ಇದು ಸ್ಥಳೀಯರು ಹೇಳ್ತಿರುವಂತಹ ಮಾತು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ. ಈಗ ಸ್ಥಳೀಯರು ಆಡಿದ ಮಾತುಗಳನ್ನ ನಾವು ಕೇಳಿಸ್ಕೊಳ್ತಾ ಇದ್ವಿ. ಮಳೆಗಾಲದಲ್ಲಿ ಎಸ್ಪೆಷಲಿ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ದಾರೆ. ಮತ್ತೆ ಅಧಿಕಾರಿಗಳ ಗಮನಕ್ಕೂ ತಂದಿದ್ದೀವಿ, ಸಚಿವರು ಶಾಸಕರ ಗಮನಕ್ಕೆ ತಂದಿದ್ದೀವಿ ಅಂತ ಹೇಳಿದ್ರು ಕೂಡ ಯಾರು ಪರಿಹಾರ ಕಲ್ಪಿಸ್ಕೊಡುವಂತ ನಿಟ್ಟಲ್ಲಿ ಮನ್ಸು ಮಾಡ್ತಾ ಇಲ್ವಾ? ಇಚ್ಛಾಶಕ್ತಿ ಕೊರತೆನಾ, ಅನುದಾನದ ಕೊರತೆನಾ, ಏನ್ ಸಮಸ್ಯೆ ಆಗ್ತಾ ಇದೆ? ಶರ್ಮಿತಾ, ಇಲ್ಲಿ ಏನಂದರೆ ಇಚ್ಛಾಶಕ್ತಿಯ ಕೊರತೆ ಮುಖ್ಯವಾಗಿ ಕಾಡ್ತಾ ಇದೆ. ಯಾಕಂದರೆ ಏನು ಕಳೆದ ಬಾರಿ ಏನು ಟ್ರ್ಯಾಕ್ಟರ್ ಮುಗಿಸಿ ಏನು ಓರ್ವ ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ಖುದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಭೇಟಿ ಕೊಟ್ಟಿದ್ದರು ಮತ್ತು ಶಾಸಕ ಏನು ಎಮ್ ಆರ್ ಪಾಟೀಲ್ ಸಹ ಭೇಟಿ ಕೊಟ್ಟಿದ್ದರು ಮತ್ತು ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳಿರ್ಬೋದು, CEO ಇರ್ಬೋದು, ಎಲ್ಲರೂ ಸಹ ಭೇಟಿ ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಸಹ ಭರವಸೆ ಕೊಟ್ಟಿದ್ದರು, ಆ ಒಂದು ಸೇತುವೆನ ಮೇಲೆ ಎತ್ತುತ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದರು. ಆದರೆ ಇದುವರೆಗೂ ಸಹ ಆ ಒಂದು ಭರವಸೆ ಈಡೇರಿಲ್ಲ. ಏನು ಆ ಸಂದರ್ಭದಲ್ಲಿ ಏನು ಮಣ್ಣು ಮುಚ್ಕೊಂಡಿತ್ತು, ಆ ಮಣ್ಣನ್ನು ತೆರವು ಮಾಡಿ ಒಂದಷ್ಟು ಏನು ಒಂದು 4 ಇಂಚು ಒಂದು ಹೈಟ್ ಮಾಡಿರೋದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಕ್ರಮ ಆಗ್ತಾ ಇಲ್ಲ. ಇಲ್ಲಿ ಮುಖ್ಯವಾಗಿ ಏನಂದರೆ ಇದು ಕಟ್ಟಿ ಹಳ್ಳ ಹರಿದು ಹೋಗುವಂಥ ಒಂದು ಹಳ್ಳ ಅದ. ಏನು ರೋಡ್ ಲೆವೆಲ್ಗಿಂತ ಏನು ನೆಲಮಟ್ಟಕ್ಕಿಂತ ತಗ್ನಲ್ಲಿರೋದ್ರಿಂದಾಗಿ ಕನಿಷ್ಠ ಒಂದು ಪೈಪ್ಗಳನ್ನು ಹಾಕಿದರೆ ಅಟ್ಲೀಸ್ಟ್ ನೀರು ಹೋಗ್ತದೆ. ಇಲ್ಲಾಂದರೆ ಏನಾದ್ರೆ ಪ್ರತಿ ನೀರನ್ನು ಸಹ ರಸ್ತೆ ಮೇಲೆ ಹರಿಯೋದ್ರಿಂದಾಗಿ ಏನೋ ಒಂದು ಆ ರೋಡ್ನಲ್ಲಿ ಅಡ್ಡಾಡೋದೇ ಒಂದು ದೊಡ್ಡ ಅಪಾಯಕಾರಿ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಏನು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದ ಇರ್ಬೋದು ಮತ್ತು ಏನು ಉಸ್ತುವಾರಿ ಸಚಿವರು ಇರ್ಬೋದು, ಎಲ್ಲರಿಗೂ ಸಹ ಮನವಿ ಮಾಡಿದ್ರು ಸಹ ಯಾವುದೇ ಪ್ರಯೋಜನ ಆಗಿಲ್ಲ. ಹಾಗಾಗಿ ನಮ್ಮ ಸಂಕಷ್ಟಕ್ಕೆ ಯಾರಾದರೂ ಸ್ವಲ್ಪ ಸ್ಪಂದನೆ ಮಾಡ್ರೆ ಅನ್ನೋ ಒಂದು ಆಗ್ರಹ ಗ್ರಾಮಸ್ಥರದಾಗಿದೆ. ಕೇವಲ ಇದು ಒಂದು ಹಂಚಿನಾಳ ಗ್ರಾಮಸ್ಥರದ್ದು ಒಂದೇ ಅಲ್ಲ, ಸುತ್ತಮುತ್ತ ಏನು ಹಳ್ಳಿಗಳಿದ್ದಾವೆ ಅವರೆಲ್ಲರದು ಸಹ ಇದೇ ಸಮಸ್ಯೆ ಆಗಿದೆ. ಶರ್ಮಿತಾ, ಶಿವರಾಮ ಸುಂಡಿ, ಈಗ ಸುಮಾರು ಒಂದು ಎಷ್ಟು ಕಿಲೋಮೀಟ್ರು ಇವಾಗ ಸಂಕಷ್ಟ ಆಗ್ತಿರೋದು ಹಳ್ಳ ದಾಟೋದಕ್ಕೆ? ಅಂದಾಜು ಜಮೀನ್ ಇರ್ಬೋದು ಅಥವಾ ಬೇರೆ ಗ್ರಾಮಕ್ಕೆ ಹೋಗೋದಿರ್ಬೋದು, ಎಷ್ಟು ಕಿಲೋಮೀಟ್ರ್ ಸಮಸ್ಯೆ ಆಗ್ತಿದೆ? ಅಲ್ಲ, ಇದು ಸೇತುವೆ ಇರೋದು ಕೇವಲ ಒಂದು ಏನು ಒಂದು 50 ಮೀಟ್ರ್ ಡಿಸ್ಟೆನ್ಸ್ ಇರೋದು. ಆದರೆ ಇಲ್ಲೇನು ಈ ಒಂದು ಹಳ್ಳ ಬಂತಂದರೆ ಈ ಕಡೆಯವರು ಈ ಕಡೆ, ಆ ಕಡೆಯವರು ಆ ಕಡೆ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಒಂದು ವೇಳೆ ಹಂಚಿನಾಳ ಗ್ರಾಮಸ್ಥರು ಕುಂದಗೋಳಕ್ಕೆ ಹೋಗ್ಬೇಕಂದ್ರೆ ಅವರು ಹುಬ್ಬಳ್ಳಿಗೆ ಬಂದು ಹುಬ್ಬಳ್ಳಿಯಿಂದ ಕುಂದಗೋಳಕ್ಕೆ ಹೋಗ್ಬೇಕು. ಈ ರೀತಿಯ ಒಂದು ಪರಿಸ್ಥಿತಿ ಅಲ್ಲಿ ಕಮಡವಳ್ಳಿ ಇರ್ಬೋದು, ದೇವನೂರು ಆ ಗ್ರಾಮಸ್ಥರು ಏನಾದರೂ ಈ ಕಡೆ ಹಂಚಿನಾಳ ಕಡೆ ಬರ್ಬೇಕಂದ್ರೆ ಅವರು ಏನಂದರೆ ಕುಂದಗೋಳಕ್ಕೆ ಹೋಗ್ಬಿಟ್ಟು ಮತ್ತೆ ಹುಬ್ಬಳ್ಳಿಗೆ ಬಂದ್ಬಿಟ್ಟು ಈ ಕಡೆ ಬರಬೇಕು. ಈ ರೀತಿಯ ಒಂದು ಪರಿಸ್ಥಿತಿ ಇದೆ. ಅಂದರೆ ಒಂದು ಪುಟ್ಟ ಸೇತುವೆ ಇದು. ಈ ಒಂದು ಪುಟ್ಟ ಸೇತುವೆಗೆ ಒಂದಷ್ಟು ಸೇತುವೆ ನಿರ್ಮಾಣ ಮಾಡೋದು ಬೇಡ, ಅಟ್ಲೀಸ್ಟ್ ಕೆಳಗಡೆ ಏನು ರೋಡ್ ಕೆಳಗಡೆ ಒಂದು ಪೈಪ್ಲೈನ್ ಹಾಕಿ ಬಂದ ನೀರು, ಹಳ್ಳಕ್ಕೆ ಬಂದ ನೀರು ಅದೇ ಹರಿದೋಗ್ತದೆ, ಮುಂದೆ ಹರಿದೋಗ್ತದೆ ಮತ್ತು ಸಮಸ್ಯೆಗೆ ತಾತ್ಕಾಲಿಕ ಒಂದು ರಿಲೀಫ್ ಸಿಗುತ್ತೆ ಅನ್ನೋ ಒಂದು ಮನವಿ ಆಗಿದೆ. ಆದರೆ ಇದು ಏನು ವರ್ಷಾನುಗಟ್ಟಲೆ ಇದು ಈ ರೀತಿ ಒಂದು ಮತ್ತು ಎಷ್ಟೋ ಜೀವಗಳನ್ನ ಬಲಿ ಪಡೆದ್ರೂ ಸಹ ಸರ್ಕಾರ ಮಾತ್ರ ಎಚ್ಚೆತ್ತಿಲ್ಲ. ಹಾಗಾಗಿ ಈಗಲಾದರೂ ಏನಾದರೂ ಒಂದು ಕ್ರಮ ಕೈಗೊಳ್ರು ಅಂತೇಳಿ ಏನು ಸುತ್ತಮುತ್ತಲ ಗ್ರಾಮಸ್ಥರು ಆಗ್ರಹ ಮಾಡ್ತಾ ಇದ್ದಾರೆ. ಶರ್ಮಿತಾ, ಈಗ ಮಳೆಗಾಲ ಸಂದರ್ಭದಲ್ಲಿ ಆ ಕಡೆ ಗ್ರಾಮದವ್ರು ಆ ಕಡೆ, ಈ ಕಡೆ ಗ್ರಾಮದವ್ರು ಈ ಕಡೆ ಆಗ್ಬಿಡ್ತಾರೆ. ಅಂದರೆ ಸರಿಸುಮಾರು ಒಂದು ಎಷ್ಟು ಜನಸಂಖ್ಯೆ ಇರ್ಬೋದು ಆ ಗ್ರಾಮದಲ್ಲಿ ಎರಡೂ ಕಡೆ ಸೇರಿಸಿ? ಇಲ್ಲಿ ಏನು ಹಂಚಿನಾಳ ಗ್ರಾಮದಲ್ಲಿ ಒಂದು 1000 ಗ್ರಾಮಸ್ಥರಿದ್ದಾರೆ ಮತ್ತು ಮತ್ತೊಂದು ಕಡೆ ಏನು ದೇವನೂರು ಗ್ರಾಮ ಇದೆ, ಅಲ್ಲೂ ಸಹ ಏನಿಲ್ಲ ಅಂದರೆ 900ರಿಂದ 1000 ಗ್ರಾಮಗಳಿದ್ದಾವೆ. ಅಂದರೆ ಏನು ಭಾಳ ಒಂದು ದೂರ ಇಲ್ಲ, ಒಂದು 2 ಕಿಲೋಮೀಟರ್ ಅಂತರದಲ್ಲಿ ಈ ಒಂದು 2 ಗ್ರಾಮಗಳಿದ್ದಾವೆ. ಅದರ ಜೊತೆಗೆ ಏನಂದರೆ ಈ ಕಡೆ ಏನು ಹಂಚಿನಾಳ ಈ ಕಡೆ ಸೈಡ್ ಏನಿದೆ, ಈ ಕಡೆ ಕೆಲವೊಂದು ಗ್ರಾಮಗಳು ಬರ್ತವೆ. ಈ ಕಡೆ ಅವ್ರು ಏನಾದರೂ ಕುಂದಗೋಳಕ್ಕೆ ಹೋಗ್ಬೇಕು, ಯಾಕಂದ್ರೆ ತಾಲೂಕು ಕೇಂದ್ರ ಇರೋದು ಕುಂದಗೋಳದಲ್ಲಿ. ಅವ್ರು ಕುಂದಗೋಳಕ್ಕೆ ಹೋಗ್ಬೇಕಂದ್ರೆ ಈಗ ಹಂಚಿನಾಳು ಮೊದಲಾದ ಗ್ರಾಮಸ್ಥರು ಏನಂದರೆ ಕೂಬಿಹಾಳ ಮೊದಲಾದ ಗ್ರಾಮಸ್ಥರು ಇದೇ ಸೇತುವೆ ಮೂಲನೇ ಹಾದು ಹೋಗ್ಬೇಕು. ಆ ಒಂದು ಕಾರಣಕ್ಕಾಗಿ ಅಂದರೆ ಆ ಒಂದು ವೇಳೆ ಏನಾದರೂ ಸೇತುವೆ ಮೇಲೆ ನೀರು ಬಂತಂದರೆ ಅವರು ಮತ್ತೆ ಸುತ್ತಾಕೊಂಡು ಹೋಗ್ಬೇಕು, ಒಂದು 30 ಕಿಲೋಮೀಟ್ರ್ ಸುತ್ತುವರ್ಕೊಂಡು ಕುಂದಗೋಳಕ್ಕೆ ಹೋಗ್ಬೇಕು. ಅದೇ ರೀತಿ ಆ ಕಡೆಯ ಜನರ ಪರಿಸ್ಥಿತಿ ಇದೇ ಆಗಿದೆ. ಹಾಗಾಗಿ ಅಂದರೆ ಇರೋದು ಒಂದು ಸಣ್ಣ ಸೇತುವೆ, ಆ ಒಂದು ಸಣ್ಣ ಸೇತುವೆನ ಒಂದಷ್ಟು ಏನು ಪೈಪ್ ಹಾಕಿ ಏನಾದರೂ ಒಂದು ಸೇತುವೆ ಒಂದೇನೋ ಆ ಒಂದು ಹಳ್ಳಕ್ಕೆ ಒಂದು ಪೈಪ್ ಹಾಕಿ ಅಥವಾ ಏನಾದರೂ ಒಂದು ವ್ಯವಸ್ಥೆ ಮಾಡಿದರೆ ಈ ಒಂದು ತಾತ್ಕಾಲಿಕ ರಿಲೀಫ್ ಆಗುತ್ತೆ. ಅಟ್ಲೀಸ್ಟ್ ಸೇತುವೆನ ಮೇಲೆ ಎತ್ತರಿಸುವಂಥ ಕೆಲಸ ಮಾಡಿದರೆ ಶಾಶ್ವತ ಪರಿಹಾರ ಆಗುತ್ತೆ. ಹಾಗಾಗಿ ಅದಕ್ಕೆ ಏನಾದರೂ ಕ್ರಮ ಕೈಗೊಳ್ರಿ ಅಂತೇಳಿ ಅವರು ಸಾಕಷ್ಟು ಸಾರಿ ಮನವಿ ಮಾಡಿದ್ದಾರೆ. ಶರ್ಮಿತಾ, ಫೈನ್, ಸುದ್ದಿಯನ್ನು ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.